Namaskara. Welcome to Department of Collegiate and Technical Education. As a part of LMS program for a polytechnic students from a computer science and engineering department, we are conducting a classes on the subject database management systems for third semester computer science students. Today's session we will be discussing on the unit 1 database system concepts and architectures. In the previous session, we have discussed some of the concepts. If you are watching this video for the first time, I request you please go through the previous session video. In the previous session, we have discussed a history of database applications, when not to use a DBMS and data models and categories of data models, and also we have taken a test of the multiple choice questions. ನಾವು ಹಿಂದಿನ ತರಗತಿಗಳಲ್ಲಿ ಈ ವಿಷಯದ ಬಗ್ಗೆ ತಿಳ್ಕೊಂಡಿರ್ತೇವೆ. ಡಾಟಾಬೇಸ್ ಅಪ್ಲಿಕೇಶನ್ ಹಿಸ್ಟರಿ, ಡಾಟಾಬೇಸ್ ಅಪ್ಲಿಕೇಶನ್ಸ್ ನ ಯಾವಾಗ ಯೂಸ್ ಮಾಡಬಾರ್ದು, ಡಾಟಾ ಮಾಡೆಲ್ಸ್ ಅಂದ್ರೆ ಏನು, ಕ್ಯಾಟಗರೀಸ್ ಆಫ್ ಡಾಟಾ ಮಾಡೆಲ್ಸ್ ಅಂದ್ರೆ ಏನು, ಹಾಗೂ ಮತ್ತು ಕಿರು ಪರೀಕ್ಷೆಯನ್ನು ಕೂಡ ನಾವು ತೆಗೆದುಕೊಂಡಿರ್ತೇವೆ. ನೀವು ಏನಾದ್ರೂ ಈ ಸೆಷನ್ ಅನ್ನ ಫಸ್ಟ್ ಟೈಮ್ ವೀಕ್ಷಣೆ ಮಾಡ್ತಾ ಇದ್ರೆ ಪ್ರೀವಿಯಸ್ ಸೆಷನ್ ನ ನೋಡ್ಬೇಕಾಗಿ ವಿನಂತಿಸ್ತೇನೆ. And today's session we will be discussing a database schemas, a database states, a three schema architecture, data independence, and also we will be taking a test that includes multiple choice questions at the end of the session. ಈ ದಿನದ ಸೆಷನ್ ಅಲ್ಲಿ ನಾವು ಡಾಟಾಬೇಸ್ ಸ್ಕೀಮಾಸ್ ಅಂದ್ರೆ ಏನು, ಡಾಟಾಬೇಸ್ ಸ್ಟೇಟ್ ಅಂದ್ರೆ ಏನು, ತ್ರೀ ಸ್ಕೀಮಾ ಆರ್ಕಿಟೆಕ್ಚರ್ ಬಗ್ಗೆ ತಿಳ್ಕೊಳ್ತೇವೆ. ಪ್ಲಸ್ ಡಾಟಾಬೇಸ್ ಇಂಡಿಪೆಂಡೆನ್ಸ್ ಅಂದ್ರೆ ಏನು, ಹಾಗೂ ಕೊನೆಯದಾಗಿ ಕಿರು ಪರೀಕ್ಷೆಯನ್ನು ಕೂಡ ತೆಗೆದುಕೊಳ್ತೇವೆ. Let's start with a database schema. What is a database schema? A database schema is a description of a database and it is specified during a design of a database and it should not change frequently. Database schema ಅಂದ್ರೆ it's a description of a database. ಇದನ್ನ ನಾವು ಯಾವಾಗ ಮಾಡ್ತೇವೆ ಅಂದ್ರೆ ಡಾಟಾಬೇಸ್ ನ ಡಿಸೈನ್ ಮಾಡುವಾಗ ಅದರ ಡಿಸ್ಕ್ರಿಪ್ಷನ್ ನ ರೆಡಿ ಮಾಡ್ತೇವೆ. ಅದನ್ನ ನಾವು ಡಿಸ್ಕ್ರಿಪ್ಷನ್ ನ ಪದೇ ಪದೇ ಚೇಂಜ್ ಮಾಡಬಾರ್ದು. ದೆನ್ ಸ್ಕೀಮಾ ಡಯಾಗ್ರಾಮ್. ಸ್ಕೀಮಾ ಡಯಾಗ್ರಾಮ್ ಅಂದ್ರೆ ಏನು ಅಂತ, ಎ ಡಿಸ್ಪ್ಲೇಡ್ ಸ್ಕೀಮಾ ಇಸ್ ಕಾಲ್ಡ್ ಎ ಸ್ಕೀಮಾ ಡಯಾಗ್ರಾಮ್. ನಾವು ಏನು ಡಾಟಾಬೇಸ್ ಡಿಸ್ಕ್ರಿಪ್ಷನ್ ಅನ್ನ ರೆಡಿ ಮಾಡ್ತೇವೆ ಅದನ್ನ ನಾವು ಪಿಕ್ಚರಲ್ ರೆಪ್ರೆಸೆಂಟೇಷನ್ ಮಾಡ್ತೇವೆ. ಆ ಪಿಕ್ಚರಲ್ ರೆಪ್ರೆಸೆಂಟೇಷನ್ಗೆ ಸ್ಕೀಮಾ ಡಯಾಗ್ರಾಮ್ ಅಂತ ಹೇಳ್ತಾರೆ. Suppose if you want to design a database that includes a record type, data items and constraints, ಅವೆಲ್ಲದೂ ಕೂಡ ನಾವು ಪಿಕ್ಚರಲ್ ರೆಪ್ರೆಸೆಂಟೇಷನ್ ನ ಮಾಡ್ತೇವೆ. Then schema construct. What is the schema's construct? ಡಾಟಾಬೇಸ್ ಸ್ಕೀಮಾನ ನಾವು ಡಯಾಗ್ರಾಮ್ಸ್ ನ ಏನ್ ರೆಡಿ ಮಾಡ್ತೇವೆ ಆ ಡಯಾಗ್ರಾಮ್ಸ್ ಅಲ್ಲಿರುವಂತಹ ಈಚ್ ಆಬ್ಜೆಕ್ಟ್ ಗೆ ನಾವು ಏನಂತ ಕರಿತೇವೆ, ಸ್ಕೀಮಾ ಕನ್ಸ್ಟ್ರಕ್ಟ್ ಅಂತ ಕರಿತೇವೆ. ಈಚ್ ಆಬ್ಜೆಕ್ಟ್ ಇನ್ ದ ಸ್ಕೀಮಾ is called a schema construct. For example, a student and course. Let's take an example. In this diagram we have shown a schema diagram for the database. It is a database of a student and university database. ಇಲ್ಲಿ ವಿಧವಾದ ಟೇಬಲ್ಸ್ ಗಳಿದೆ, ಸ್ಟೂಡೆಂಟ್, ಕೋರ್ಸ್, ಸೆಕ್ಷನ್, ಗ್ರೇಡ್, ರಿಪೋರ್ಟ್ಸ್, ಈ ತರ ಡಿಫರೆಂಟ್ ಎಂಟಿಟೀಸ್ ಇದೆ. ಈ ಎಂಟಿಟೀಸ್ ಅಲ್ಲಿ ಕೂಡ ಈಚ್ ಎಂಟಿಟಿ ಹ್ಯಾಸ್ ಇಟ್ಸ್ ಓನ್ ಆಟ್ರಿಬ್ಯೂಟ್ಸ್. ಫಾರ್ ಎಕ್ಸಾಂಪಲ್ ಸ್ಟೂಡೆಂಟ್ ಅನ್ನೋದು ಒಂದು ಟೇಬಲ್. ಆ ಸ್ಟೂಡೆಂಟ್ ಟೇಬಲ್ ಅಲ್ಲಿ ಏನೇನ್ ಡಾಟಾ ಸ್ಟೋರ್ ಆಗಿರುತ್ತೆ ಅಂದ್ರೆ ನೇಮ್ ಆಫ್ ದ ಸ್ಟೂಡೆಂಟ್ ಅಂಡ್ ಸ್ಟೂಡೆಂಟ್ ನಂಬರ್, ಕ್ಲಾಸ್, ಮೇಜರ್. ಈ ತರ ಆ ಡಯಾಗ್ರಾಮ್ ನ ನಾವು ಪಿಕ್ಚರಲ್ ರೆಪ್ರೆಸೆಂಟೇಷನ್ ಮಾಡ್ತೇವಲ್ವಾ, ಇದಕ್ಕೆ ನಾವೇನಂತ ಕರಿತೇವೆ, ಸ್ಕೀಮಾ ಡಯಾಗ್ರಾಮ್ ಅಂತ ಕರಿತೇವೆ. ಇದರಲ್ಲಿ ಈಚ್ ಎಂಟಿಟಿ ಸ್ಟೂಡೆಂಟ್, ಕೋರ್ಸ್, ಸೆಕ್ಷನ್, ಗ್ರೇಡ್ ಇವೆಲ್ಲದಕ್ಕೂ ಕೂಡ ಸ್ಕೀಮಾ ಕನ್ಸ್ಟ್ರಕ್ಟ್ಸ್ ಅಂತ ಹೇಳ್ತೇವೆ. ಈ ಕಂಪ್ಲೀಟ್ ಒಂದು ಡಿಸ್ಕ್ರಿಪ್ಷನ್ ಏನಂತ ಕರಿತೇವೆ, ಸ್ಕೀಮಾ ಡಯಾಗ್ರಾಮ್ ಫಾರ್ ಎ ಡಾಟಾಬೇಸ್ ಅಂತ ಕರಿತೇವೆ. ವಾಟ್ ಈಸ್ ಡಾಟಾಬೇಸ್ ಸ್ಟೇಟ್? ಡಾಟಾಬೇಸ್ ಸ್ಟೇಟ್ಸ್ ಅಂದ್ರೆ ಏನು? ಡಾಟಾಬೇಸ್ ಸ್ಟೇಟ್ ಇಸ್ a data in a database at a particular time. ಅಂದ್ರೆ ಡಾಟಾಬೇಸ್ ಅಲ್ಲಿ ಡಾಟಾ ರೆಕಾರ್ಡ್ಸ್ ಸ್ಟೋರ್ ಆಗಿರುತ್ತೆ. ಆ ಪರ್ಟಿಕ್ಯುಲರ್ ಟೈಮ್ ಅಲ್ಲಿ ಎಷ್ಟು ಡಾಟಾ ಇದೆ ಆ ಡಾಟಾಬೇಸ್ ಅಲ್ಲಿ ಅನ್ನೋದಕ್ಕೆ ನಾವೇನಂತ ಕರಿತೇವೆ, ಡಾಟಾಬೇಸ್ ಸ್ಟೇಟ್ಸ್ ಅಂತ ಕರಿತೇವೆ. ಅಂಡ್ ಇಟ್ ಈಸ್ ಆಲ್ಸೋ ಕಾಲ್ಡ್ ಆಸ್ ಅ ಸ್ನ್ಯಾಪ್ಶಾಟ್ ಆರ್ ಆಲ್ಸೋ ಕಾಲ್ಡ್ ಆಸ್ ಕರೆಂಟ್ ಸೆಟ್ ಆಫ್ ಅಕರೆನ್ಸಸ್ ಅಂಡ್ ಆಲ್ಸೋ ಕಾಲ್ಡ್ ಆಸ್ ಇನ್ಸ್ಟೆನ್ಸಸ್ ಅಂತ ಕರಿತೇವೆ. ಅಂದ್ರೆ ಆ ಪರ್ಟಿಕ್ಯುಲರ್ ಟೈಮ್ ಅಲ್ಲಿ ಡಾಟಾಬೇಸ್ ಅಲ್ಲಿ ಏನ್ ಡಾಟಾ ಇದೆಯಲ್ಲ ಅದಕ್ಕೆ ನಾವು ಏನಂತ ಕರಿತೇವೆ, ಡಾಟಾಬೇಸ್ ಸ್ಟೇಟ್ ಅಂತ ಕರಿತೇವೆ. ಆಲ್ಸೋ ಕಾಲ್ಡ್ ಆಸ್ ಇನ್ಸ್ಟೆನ್ಸಸ್ ಅಥವಾ ಅಕರೆನ್ಸಸ್ ಅಂತ ಕರಿತೇವೆ. ಈಗ ಡಾಟಾಬೇಸ್ ಸ್ಟೇಟಸ್ ಯಾವಾಗ್ಲೂ ಚೇಂಜ್ ಆಗ್ತಾ ಇರುತ್ತೆ. ನೀವೇನಾದ್ರೂ ಡಾಟಾಬೇಸ್ಗೆ ಏನೇನು ಆಪರೇಷನ್ಸ್ ಮಾಡ್ತೇವೆ, ಇನ್ಸರ್ಟ್ ಮಾಡ್ತೇವೆ, ರೆಕಾರ್ಡ್ ಅನ್ನ ಡಿಲೀಟ್ ಮಾಡ್ತೇವೆ, ಅಪ್ಡೇಟ್ ಮಾಡ್ತೇವೆ. ಸೊ ಒಂದು ಆಪರೇಷನ್ ಮಾಡಿದ ತಕ್ಷಣ ಡಾಟಾಬೇಸ್ ಅಲ್ಲಿ ಇರೋ ಕಂಟೆಂಟ್ಸ್ ಚೇಂಜ್ ಆಗ್ತಾ ಇರುತ್ತೆ.
So we can say database state changes very frequently. Whereas a database schema, ನಾವು ಸ್ಕೀಮಾ ಡಿಸೈನ್ ಮಾಡುವಾಗ ಓನ್ಲಿ ಡಿಸೈನ್ ಟೈಮಲ್ಲಿ ಮಾತ್ರ ರೆಡಿ ಮಾಡ್ತೇವೆ, ಅದನ್ನ ನಾವು ಪದೇ ಪದೇ ಚೇಂಜ್ ಮಾಡೋದಿಲ್ಲ. ಬಟ್ ವೆರಾಸ್ ಡಾಟಾಬೇಸ್ ಇಟ್ ಈಸ್ ಚೇಂಜಸ್ ವೆರಿ ಫ್ರೀಕ್ವೆಂಟ್ಲಿ ವೆನ್ ವೆರರ್ ದ ಡಾಟಾಬೇಸ್ ಈಸ್ ಅಪ್ಡೇಟೆಡ್. ಅಂದ್ರೆ ಡಾಟಾಬೇಸ್ ಸ್ಟೇಟು ಫ್ರೀಕ್ವೆಂಟ್ ಆಗಿ ಚೇಂಜ್ ಆಗ್ತಾ ಇರುತ್ತೆ. ಯಾವಾಗ ನೀವು ಆಪರೇಷನ್ಸ್ ಮಾಡ್ತಿರೋ ಡಾಟಾಬೇಸ್ಗೆ ಆ ಟೈಮಲ್ಲಿ ಎವ್ರಿ ಟೈಮ್ ಡಾಟಾಬೇಸ್ ಸ್ಟೇಟಸ್ ಚೇಂಜ್ ಆಗ್ತಾ ಇರುತ್ತೆ. Next is database instances. In this example, I have taken two tables, a student and a course. You can see, you can observe the table student. A particular moment ಅಲ್ಲಿ ರೆಕಾರ್ಡ್ ಏನಿಷ್ಟಿದೆ, ಸ್ಟೂಡೆಂಟ್ ರೆಕಾರ್ಡ್ಸ್ ಎಷ್ಟಿದೆ, ಓನ್ಲಿ ಒನ್ ಇದೆ. ಸೊ ಹಾಗಾಗಿ ನಾವು ಏನಂತ ಹೇಳ್ಬೋದು, ಸ್ಟೂಡೆಂಟ್ ಟೇಬಲ್ ಇರುವ ಇನ್ಸ್ಟೆನ್ಸಸ್ ಒಂದು ಅಂತ. ಅದೇ ತರ ಫಾರ್ ಅ ಟೇಬಲ್ ಕೋರ್ಸ್, number of records in the course table there are 2, so instance of that course table will be a 2. ಡಾಟಾಬೇಸ್ ಸ್ಟೇಟಸ್ ನಾವು ಡಿಫರೆಂಟ್ ನೇಮ್ಸ್ ಅಲ್ಲಿ ಕರಿತೇವೆ. ಸಪೋಸ್ ವೆನ್ ವಿ ಡಿಸೈನ್ a scheme of a database at that moment, and when we define a new database, at that moment there will be no data in the database. So ಆ ಸ್ಟೇಟ್ ಗೆ ನಾವು ಏನಂತ ಕರಿತೇವೆ, ಎಂಪ್ಟಿ ಸ್ಟೇಟ್ ಅಂತ ಕರಿತೇವೆ. ಎಂಪ್ಟಿ ಸ್ಟೇಟ್ is nothing but a database with no data. ಅಂದ್ರೆ ಡಾಟಾಬೇಸ್ ರೆಡಿ ಇದೆ ಬಟ್ ಅದರಲ್ಲಿ ಡಾಟಾ ಇರೋದಿಲ್ಲ ಅಲ್ವಾ, ಅಂತ ಸ್ಟೇಟಸ್ ಗೆ ನಾವು ಏನಂತ ಕರಿತೇವೆ, ಎಂಪ್ಟಿ ಸ್ಟೇಟ್ ಅಂತ ಕರಿತೇವೆ. another state is also called as initial state. ಯಾವಾಗ ನಾವು ಡಾಟಾಬೇಸ್ ನ ರೆಡಿ ಮಾಡಿ ಫಸ್ಟ್ ಡಾಟಾನ ನಾವು ಪಾಪ್ಯುಲೇಟ್ ಮಾಡ್ತೀವಲ್ವಾ, ಅದಕ್ಕೆ ನಾವು ಇನಿಷಿಯಲ್ ಸ್ಟೇಟ್ ಆಫ್ ದ ಡಾಟಾಬೇಸ್ ಅಂತ ಕರಿತೇವೆ. ಅಂಡ್ ವ್ಯಾಲಿಡ್ ಸ್ಟೇಟ್, when the database is satisfied the structure and constraints specified in the schema. ಸ್ಕೀಮಾ ಅಲ್ಲಿರೋ ಕಂಡೀಷನ್ಸ್ ಗಳನ್ನ ಸ್ಯಾಟಿಸ್ಫೈ ಆಗಿ ಒಂದು ಡಾಟಾ ವ್ಯಾಲಿಡ್ ಸ್ಟೇಟ್ ಅಲ್ಲಿ ಇರುತ್ತಲ್ವಾ, ಸೊ ಆ ಸ್ಟೇಟ್ ಗೆ ನಾವು ಎಂತ ಕರಿತೇವೆ, ವ್ಯಾಲಿಡ್ ಸ್ಟೇಟ್ ಅಂತ ಕರಿತೇವೆ. ಅಂಡ್ ಆಲ್ಸೋ ಸ್ಕೀಮಾ is sometimes is called as intentions and state is called as extensions. ಅಂದ್ರೆ ನಮಗೆ ಡಾಟಾಬೇಸ್ ಸ್ಕೀಮಾಗೆ ಇಂಟೆನ್ಷನ್ಸ್ ಅಂತ ಕರಿತೇವೆ, ಆ ಡಾಟಾಬೇಸ್ ಸ್ಟೇಟಸ್ಗೆ ಬಂದು ಸ್ಟೇಟ್ಗೆ ಬಂದು ನಾವೇನಂತ ಕರಿತೇವೆ, ಎಕ್ಸ್ಟೆನ್ಷನ್ ಅಂತ ಕೂಡ ಕರಿತೇವೆ. ಸೊ ಇದು ನಾವು ಇದುವರೆಗೂ ತಿಳ್ಕೊಂಡಂತಹ ಡಾಟಾಬೇಸ್ ಸ್ಕೀಮಾ ಮತ್ತು ಡಾಟಾಬೇಸ್ ಸ್ಟೇಟ್ ಅಥವಾ ಇನ್ಸ್ಟೆನ್ಸಸ್ ಬಗ್ಗೆ. ಈಗ ನಾವು 3 schema ಆರ್ಕಿಟೆಕ್ಚರ್ ಬಗ್ಗೆ ತಿಳ್ಕೊಳ್ಳೋಣ. Now let's begin with 3 schema architecture. What is a 3 schema architecture? A 3 schema architecture is basically it separates user applications from a physical data storage. It is convenient tool with which a user can visualize the schema levels. For example, database ಗೆ ನಾವು ಯಾವ ಯೂಸರ್ಸ್ ಇರ್ತಾರೆ, ಎಂಡ್ ಯೂಸರ್ಸ್ ಏನಿರ್ತಾರೆ, ಅವರು ಇಂಟ್ರಾಕ್ಟ್ ಮಾಡ್ತಾರೆ ಡಾಟಾಬೇಸ್ ಜೊತೆ. ಸೊ ಡಾಟಾಬೇಸ್ ಎಂಡ್ ಯೂಸರ್ಸ್ಗೆ ನಾವು ಡಾಟಾ ಸ್ಟೋರೇಜ್ ನ ಹೈಡ್ ಮಾಡ್ತೇವೆ. ಅಂದ್ರೆ ನಾವು ಎಂಡ್ ಯೂಸರ್ಸ್ಗೆ ನಾವು ಡಾಟಾ ಹೇಗೆ ಸ್ಟೋರ್ ಆಗಿದೆ, ಹೇಗೆ ಆರ್ಗನೈಸ್ ಆಗಿದೆ ಅಂತ ತೋರಿಸೋ ಅವಶ್ಯಕತೆ ಇರೋದಿಲ್ಲ. ಸೊ ಅದನ್ನ ನಾವು ಅಬ್ಸ್ಟ್ರಾಕ್ಟ್ ಲೆವೆಲ್ಸ್ ನ ಮಾಡ್ತೇವೆ ಅಲ್ವಾ. ಸೊ ಆ ಅಬ್ಸ್ಟ್ರಾಕ್ಟ್ ಲೆವೆಲ್ಸ್ ಗೆ ಏನಿರ್ತವೆ, ಎಂಡ್ ಯೂಸರ್ ಟು ದ ಡಾಟಾಬೇಸ್ ದೇರ್ ಆರ್ 3 ಲೆವೆಲ್ಸ್. ಆ 3 ಲೆವೆಲ್ಸ್ ಯಾವ್ಯಾವುದು ಅಂತ ಹೇಳಿದ್ರೆ, ಇಂಟರ್ನಲ್ ಲೆವೆಲ್, ಕಾನ್ಸೆಪ್ಚುಯಲ್ ಲೆವೆಲ್ ಅಂಡ್ ಎಕ್ಸ್ಟರ್ನಲ್ ಆರ್ ಎ ವೀವ್ ಲೆವೆಲ್. So a 3 schema architecture includes 3 levels: internal level, conceptual level and external or a weave level. Let's begin with each levels. 3 schema architecture ನೀವು ಈ ಪಿಕ್ಚರ್ ಅಲ್ಲಿ ತೋರಿಸಿರುವ ಹಾಗೆ, ಈ ಡಯಾಗ್ರಾಮ್ ಅಲ್ಲಿ ತೋರಿಸಿರುವ ಹಾಗೆ, ಸೊ 3 schema architecture ಅಲ್ಲಿ 3 ಲೆವೆಲ್ಸ್ ಇದೆ. ಒಂದು ಡಾಟಾಬೇಸ್ ಇದೆ, ಇಟ್ ಈಸ್ ಇಂಟರ್ನಲ್ ಲೆವೆಲ್. ಎಕ್ಸ್ಟರ್ನಲ್ ಲೆವೆಲ್ ಎಂಡ್ ಯೂಸರ್ಸ್ ಎಲ್ಲಿರ್ತಾರೆ, ಕೊನೆಗೆ ಇಂಟ್ರಾಕ್ಟ್ ಮಾಡ್ತಾರೆ ಡಾಟಾಬೇಸ್ ಜೊತೆ. ಎಂಡ್ ಯೂಸರ್ಸ್ ಯಾವ ತರ ಡಾಟಾಬೇಸ್ ಜೊತೆ ಇಂಟ್ರಾಕ್ಟ್ ಮಾಡ್ತಾರೆ, ಥ್ರೂ ಯೂಸಿಂಗ್ ಎನ್ ಅಪ್ಲಿಕೇಶನ್ಸ್, ವೆಬ್ ಅಪ್ಲಿಕೇಶನ್ಸ್ ಆರ್ ಥ್ರೂ ಮೊಬೈಲ್. ಸೊ ಈ ತರ ಡಾಟಾಬೇಸ್ ಜೊತೆ ಇಂಟ್ರಾಕ್ಟ್ ಮಾಡ್ತಾರೆ. ಸೊ ಡಾಟಾಬೇಸ್ ಎಂಡ್ ಯೂಸರ್ಸ್ಗೂ ಡಾಟಾಬೇಸ್ ನಡುವೆ ಏನು ಲೆವೆಲ್ಸ್ ಇದೆಯಲ್ಲ, ಆ ಲೆವೆಲ್ಸ್ಗೆ ನಾವು ಏನಂತ ಕರಿತೇವೆ, 3 ಲೆವೆಲ್ಸ್, ಆ 3 schema ಆರ್ಕಿಟೆಕ್ಚರ್ ಅಂತ ಕರಿತೇವೆ. ಯಾವ್ಯಾವುದು 3 ಲೆವೆಲ್ ಸ್ಕೀಮಾ ಲೆವೆಲ್ಸ್ ಅಂತ ಹೇಳಿದ್ರೆ, ಎಕ್ಸ್ಟರ್ನಲ್ ಲೆವೆಲ್, ಕಾನ್ಸೆಪ್ಚುಯಲ್ ಲೆವೆಲ್ ಅಂಡ್ ಇಂಟರ್ನಲ್ ಲೆವೆಲ್ಸ್. ಆ ಡಯಾಗ್ರಾಮ್ ಅಲ್ಲಿ ತೋರಿಸಿರುವ ಹಾಗೆ ದೇರ್ ಆರ್ 3 ಲೆವೆಲ್ಸ್: ಎಕ್ಸ್ಟರ್ನಲ್ ಲೆವೆಲ್, conceptual level and internal level. 3 schema architecture first level is internal level. Internal level describes the physical storage structure of the database. It uses a physical data model. Internal level ಅಂದ್ರೆ ಏನಂದ್ರೆ, ಆ ಇಂಟರ್ನಲ್ ಲೆವೆಲ್ ಅಲ್ಲಿ ಡಾಟಾ ಹೇಗೆ ಸ್ಟೋರ್ ಆಗಿದೆ ಡಾಟಾಬೇಸ್ ಅಲ್ಲಿ, ಹೇಗೆ ನಾವು ಫಿಸಿಕಲಿ ಡಾಟಾ ಹೆಂಗೆ ಡಾಟಾ ಕಂಪ್ಯೂಟರ್ ಮೆಮೊರಿಯಲ್ಲಿ ಸ್ಟೋರ್ ಆಗಿದೆ ಅನ್ನೋದನ್ನ ಡಿಸ್ಕ್ರೈಬ್ ಮಾಡುತ್ತೆ. ಇಲ್ಲಿ ನಾವು ಫಿಸಿಕಲ್ ಡಾಟಾ ಮಾಡೆಲ್ಸ್ ನ ಯೂಸ್ ಮಾಡ್ತೇವೆ. ಅಂಡ್ ಇಟ್ ಹ್ಯಾಸ್ ಇಂಟರ್ನಲ್ ಸ್ಕೀಮಾ. ಸೊ ಇಂಟರ್ನಲ್ ಲೆವೆಲ್ ಆಸ್ ಎ ಇಂಟರ್ನಲ್ ಸ್ಕೀಮಾ ಆರ್ ಆಲ್ಸೋ ಕಾಲ್ಡ್ ಆಸ್ ಫಿಸಿಕಲ್ ಸ್ಕೀಮಾ, ಅಂಡ್ ಇಟ್ ಯೂಸಸ್ ಅ ಫಿಸಿಕಲ್ ಡಾಟಾ ಮಾಡೆಲ್. ಅಂಡ್ ಇಟ್ describes how the data has been stored and how the data has been accessed in the database. In conceptual level, it describes the structure of a whole database to a community users.
ಅಂದ್ರೆ ಕಾನ್ಸೆಪ್ಷನ್ ಲೆವೆಲ್ ಆ ಸ್ಟೋರೇಜ್ ಡೀಟೇಲ್ ನ ಹೈಡ್ ಮಾಡುತ್ತೆ ಯಾರಿಗೆ ಎಂಡ್ ಯೂಸರ್ಸ್ಗೆ. ಓನ್ಲಿ ಇಟ್ ಡಿಸ್ಕ್ರೈಬ್ಸ್ ಓನ್ಲಿ ಸಮ್ ಪಾರ್ಟ್ ಆಫ್ ಎ ಸ್ಟ್ರಕ್ಚರ್ ಟು ದ ಕಮ್ಯುನಿಟಿ ಯೂಸರ್ಸ್. ಯಾರು ಯೂಸರ್ಸ್ಗೆ ಅವಶ್ಯಕತೆ ಇದೆಯೋ ಅದು ಮಾತ್ರ ಅದು ಯೂಸರ್ಸ್ಗೆ ಡಿಸ್ಕ್ರೈಬ್ ಮಾಡುತ್ತೆ. ಇಟ್ hides the physical storage structure of a database and it uses conceptual schema. ಇದು representational data models ನ ಯೂಸ್ ಮಾಡುತ್ತೆ. ಸೊ ಇದು ಕಾನ್ಸೆಪ್ಷನಲ್ ಲೆವೆಲ್. ಅಂಡ್ ಎಕ್ಸ್ಟರ್ನಲ್ ಲೆವೆಲ್ ಆರ್ ಅ ವೀವ್ ಲೆವೆಲ್, ಇದು ವೆರಿ ಇಂಪಾರ್ಟೆಂಟ್ ಫಾರ್ ಅ ಎಂಡ್ ಯೂಸರ್. ಇಲ್ಲಿ ಏನಾಗುತ್ತೆ, ಎಂಡ್ ಯೂಸರ್ಸ್ಗೆ ಇಂಟ್ರಾಕ್ಟ್ ಮಾಡೋದು ಯೂಸರ್ ಅಪ್ಲಿಕೇಶನ್ಸ್ ಥ್ರೂ ಅಲ್ವಾ. ಸೊ ಯೂಸರ್ ಅಪ್ಲಿಕೇಶನ್ಸ್ ಎಷ್ಟು ರಿಕ್ವೈರ್ಡ್ ಇದೆ ಅದು ಮಾತ್ರ ಎಂಡ್ ಯೂಸರ್ಸ್ಗೆ ಡಿಸ್ಕ್ರೈಬ್ ಮಾಡುತ್ತೆ. ಅಂಡ್ ಇಟ್ ಹೈಡ್ಸ್ ರಿಮೈನಿಂಗ್ ಪಾರ್ಟ್, ಡಿಸೈನ್ ಹೇಗಿದೆ ಡಾಟಾಬೇಸು ಅಥವಾ ಡಾಟಾ ಹೇಗೆ ಸ್ಟೋರ್ ಆಗಿದೆ ಅನ್ನೋ ಡೀಟೇಲ್ಸ್ ನ ಹೈಡ್ ಮಾಡುತ್ತೆ. ಸೊ ಇಟ್ ಈಸ್ ಕಾಲ್ಡ್, ದಟ್ಸ್ ವೈ ಇಟ್ ಇಸ್ ಕಾಲ್ಡ್ ಹೈ ಲೆವೆಲ್. ಅಂಡ್ ವೀವ್ ಲೆವೆಲ್, only end user can view at that point. So he'll not worry about how the data is stored, how the data is in organized or designed. So ಇದಕ್ಕೆ ನಾವು external or view level ಅಂತ ಹೇಳ್ತೇವೆ. And it uses external schema and it uses high level data models. So ಇದು ಮೂರು levels in a 3 schema architecture. I'll re-summarize the content. So 3 schema architecture, it has a 3 levels: internal level, conceptual level and external or a weave level. Internal level, it uses a physical schema and it uses a physical data model. A conceptual level uses conceptual schema and it uses a representational data model. External or weave level, it is a high level, it uses a high level data model and it has external schema. ಈಗ ನಿಮಗೆ 3 schema architecture ಅಲ್ಲಿ ನೋಡಿರುವ ಹಾಗೆ there are 3 levels from end user to the database. So end user interact with the database using an applications to the database. So a request from end user and database go through one level to another level. So transferring a request from an end user to the database from one level to another level is called as mapping. ಅದಕ್ಕೆ ನಾವು ಏನು ಹೇಳ್ತೀವಿ ಕರಿತೇವೆ, ಮ್ಯಾಪಿಂಗ್ ಅಂತ ಕರಿತೇವೆ. Transforming the process of transferring a request from a in between the levels is called as mapping. Next, database independence. Database independence ಅಂತ ಹೇಳಿದ್ರೆ, the main goal of a 3 schema architecture is to provide a data independence. ಅಂದ್ರೆ ನಾವು ಇಲ್ಲಿ ಏನಕ್ಕೆ ಲೆವೆಲ್ಗಳನ್ನ ಚೇಂಜ್ ಮಾಡ್ತೇವೆ ಅಂದ್ರೆ, ಯೂಸರ್ಗೆ ಅವಶ್ಯಕತೆ ಇರೋದಿಲ್ಲ ಡಾಟಾ ಹೇಗೆ ಆರ್ಗನೈಸ್ ಆಗಿದೆ, ಸ್ಟೋರ್ ಆಗಿದೆ, ಅಥವಾ ವಿ ಸೆಕ್ಯೂರ್ ದ ಡಾಟಾ ಫ್ರಮ್ ಎಂಡ್ ಯೂಸರ್ ವೀವ್. ಸೊ ಬಿಕಾಸ್ ಪ್ರೊವೈಡ್ ದ ಸೆಕ್ಯೂರಿಟಿ, ಪ್ರೊವೈಡ್ ಇಂಡಿಪೆಂಡೆನ್ಸ್ ಟು ದ ಡಾಟಾಬೇಸ್. ಸೊ ಇದು ಗೋಲ್ ಆಗಿರೋದ್ರಿಂದ 3 schema ಆರ್ಕಿಟೆಕ್ಚರ್ ಅಲ್ಲಿ ಇದಕ್ಕೆ ನಾವು ಏನು ಕರಿತೇವೆ, ಡಾಟಾ ಇಂಡಿಪೆಂಡೆಂಟ್ ಅಂತ ಕರಿತೇವೆ. ಕೆಪಾಸಿಟಿ ಟು ಚೇಂಜ್ ದ ಸ್ಕೀಮಾ ಅಟ್ ಒನ್ ಲೆವೆಲ್ ಆಫ್ ಎ ಡಾಟಾಬೇಸ್ ವಿತೌಟ್ ಚೇಂಜಿಂಗ್ ಅ ಸ್ಕೀಮಾ ಅಟ್ ದ ನೆಕ್ಸ್ಟ್ ಲೆವೆಲ್. ಅಂದ್ರೆ ನಾವು ಈಗ 3 ಲೆವೆಲ್ ಇದೆ 3 schema ಆರ್ಕಿಟೆಕ್ಚರ್ ಅಲ್ಲಿ: ಹೈ ಲೆವೆಲ್, ಫಿಸಿಕಲ್ ಲೆವೆಲ್ ಅಂಡ್ ಕಾನ್ಸೆಪ್ಷುಯಲ್ ಲೆವೆಲ್. ಸೊ ಆ 3 ಲೆವೆಲ್ ಅಲ್ಲಿ ನಾವು ಏನಾದ್ರೂ ಒಂದು ಸ್ಕೀಮನ್ನ ನಾವು ರೀಆರ್ಗನೈಸ್ ಅಥವಾ ಸ್ಟ್ರಕ್ಚರ್ಡ್ ಮಾಡ್ಬೇಕಂತ ಹೇಳಿದ್ರೆ ಇನ್ನೊಂದು ಲೆವೆಲ್ಗೆ ನಾವು ಡಿಸ್ಟರ್ಬ್ ಮಾಡೋದಿಲ್ಲ. ಸೊ ವಿ ಬೇಸಿಕಲಿ ಪ್ರೊವೈಡ್ ಇಂಡಿಪೆಂಡೆನ್ಸ್. ಸೊ ಇದಕ್ಕೆ ನಾವೇನು ಕರಿತೇವೆ, ಡಾಟಾ ಇಂಡಿಪೆಂಡೆನ್ಸ್ ಅಂತ ಕರಿತೇವೆ. There are 2 types of data independence. One is logical independence and physical data independence. We'll discuss one by one. What is logical data independence? Logical independence is a capacity to change a conceptual schema. ಇಲ್ಲಿ ಏನಾಗುತ್ತೆ, ಹೈ ಲೆವೆಲ್, ಕಾನ್ಸೆಪ್ಷುಯಲ್ ಲೆವೆಲ್ ಅಂಡ್ ದೆನ್ ಫಿಸಿಕಲ್ ಲೆವೆಲ್. ಸೊ ಕಾನ್ಸೆಪ್ಷುಯಲ್ ಲೆವೆಲ್ ಅಲ್ಲಿ ಏನಾಗುತ್ತೆ, ಕಾನ್ಸೆಪ್ಷುಯಲ್ ಸ್ಕೀಮಾ ಇರುತ್ತಲ್ವಾ, ಆ ಸ್ಕೀಮಾನ ನಾವು ಚೇಂಜ್ ಮಾಡಬಹುದು ವಿತೌಟ್ ಹ್ಯಾವ್ ಟು ಡಿಸ್ಟರ್ಬ್ ಅದರ್ ಸ್ಕೀಮಾಸ್. ಲೈಕ್ ಇನ್ ಎಕ್ಸ್ಟರ್ನಲ್ ಸ್ಕೀಮಾನ ನಾವು ಡಿಸ್ಟರ್ಬ್ ಮಾಡೋದಿಲ್ಲ ಅಥವಾ ಫಿಸಿಕಲ್ ಸ್ಕೀಮಾನ ಡಿಸ್ಟರ್ಬ್ ಮಾಡ್ದೇನೆ. ಓನ್ಲಿ ಟು ಕೆಪಾಸಿಟಿ ಟು ಚೇಂಜ್ ಅ ಕಾನ್ಸೆಪ್ಷುಯಲ್ ಸ್ಕೀಮಾ ಈಸ್ ನಥಿಂಗ್ ಬಟ್ ಅ ಲಾಜಿಕಲ್ ಇಂಡಿಪೆಂಡೆನ್ಸ್. ಏನಕ್ಕೆ ನಾವು ಕಾನ್ಸೆಪ್ಷನಲ್ ಸ್ಕೀಮಾನ ಚೇಂಜ್ ಮಾಡ್ತೇವೆ ಅಂತ ಹೇಳಿದ್ರೆ, ಸಮ್ ಟೈಮ್ಸ್ ಏನಾಗುತ್ತೆ, ಡಾಟಾಬೇಸ್ ನ ನಾವು ಸ್ಟ್ರಕ್ಚರ್ಡ್ ಮಾಡಿರೋದನ್ನ ಹೊಸದಾಗಿರೋ ಏನಾದ್ರು ಹೊಸ ಕನ್ಸ್ಟೆಂಟ್ಸ್ ನ ಆಡ್ ಮಾಡಬೇಕಾಗಿರುತ್ತೆ. ಐ ವಾಂಟ್ ಟು ರೆಡ್ಯೂಸ್ ದ ಡಾಟಾಬೇಸ್ ಸೈಜ್. ಸೊ ಆ ತರ ಸಂದರ್ಭಗಳಲ್ಲಿ ನಾವೇನ್ ಮಾಡ್ತೇವೆ, ಓನ್ಲಿ ಕಾನ್ಸೆಪ್ಷನಲ್ ಸ್ಕೀಮಾನ ಚೇಂಜ್ ಮಾಡೋ ಸಂದರ್ಭಗಳು ಬರುತ್ತೆ. ಸೊ ಆ ತರ ಚೇಂಜ್ ಮಾಡೋ ಕೆಪಾಸಿಟಿಗೆ ನಾವೇನ್ ಹೇಳ್ತೇವೆ, ಲಾಜಿಕಲ್ ಡಾಟಾ ಇಂಡಿಪೆಂಡೆನ್ಸ್ ಅಂತ ಕರಿತೇವೆ. ಅಂಡ್ ಲಾಜಿಕಲ್ ಡಾಟಾ ಇಂಡಿಪೆಂಡೆನ್ಸ್ ಮಾಡಿದಾಗ ನಮಗೆ ಎಕ್ಸ್ಟರ್ನಲ್ ಸ್ಕೀಮಾ ಮತ್ತೆ ಫಿಸಿಕಲ್ ಸ್ಕೀಮಾ ಡಿಸ್ಟರ್ಬ್ ಆಗಬಾರ್ದು. ಸೊ ಆವಾಗ ನಾವು ಅದಕ್ಕೆ ಅಂತ ಕರಿತೇವೆ, ಲಾಜಿಕಲ್ ಡಾಟಾ ಇಂಡಿಪೆಂಡೆಂಟ್ ಅಂತ ಕರಿತೇವೆ. As you shown in the diagram, here there are 3 levels: external level, conceptual level and internal level. Here in conceptual level, I can change the schema, I can add a new constraint to the schema, to the conceptual schema. So I will not disturb other physical level schema or external level schema. So ಇದಕ್ಕೆ ನಾವು ಏನಂತ ಕರಿತೇವೆ, ಲಾಜಿಕಲ್ ಡಾಟಾ ಇಂಡಿಪೆಂಡೆನ್ಸ್ ಅಂತ ಕರಿತೇವೆ. Then physical data independence ಅಂತ ಹೇಳಿದ್ರೆ, it is similarly as like a conceptual logical data independence.
but whereas the schema changes is different. Here capacity to change the internal schema without changing a conceptual schema or an external wave schema. ಅಂದ್ರೆ ನಾವು ಫಿಸಿಕಲ್ ಸ್ಕೀಮಾನ ರೀಸ್ಟ್ರಕ್ಚರ್ಡ್ ಮಾಡ್ಬೋದು ಅಥವಾ ಚೇಂಜ್ ಮಾಡ್ಬೋದು ಕೆಪಾಸಿಟಿ. ಆ ಕೆಪಾಸಿಟಿಗೆ ಏನಂತ ಕರಿತೇವೆ ಅಥವಾ ಫಿಸಿಕಲ್ ಡಾಟಾ ಇಂಡಿಪೆಂಡೆನ್ಸ್ ಅಂತ ಕರಿತೇವೆ. ಇಲ್ಲಿ ಏನೇನು ಡಿಸ್ಟರ್ಬ್ ಆಗೋದಿಲ್ಲ, ಎಕ್ಸ್ಟರ್ನಲ್ ಸ್ಕೀಮಾ ಅಥವಾ ಕಾನ್ಸೆಪ್ಷನಲ್ ಸ್ಕೀಮಾ ಶುಡ್ ನಾಟ್ ಬಿ ಚೇಂಜ್ಡ್. ಸೊ ಆ ತರ ಅದಕ್ಕೆ ನಾವೇನಂತ ಕರಿತೇವೆ ಫಿಸಿಕಲ್ ಡಾಟಾ ಇಂಡಿಪೆಂಡೆನ್ಸ್ ಅಂತ ಕರಿತೇವೆ. ಏನಕ್ಕೆ ನಾವು ಫಿಸಿಕಲ್ ಡಾಟಾ ಇಂಡಿಪೆಂಡೆನ್ಸ್ ನ ಮಾಡಬೇಕು ಅಂತ ಹೇಳಿದ್ರೆ, ಸಪೋಸ್ ನಾವು ಏನಾದ್ರೂ ಡಾಟಾ ಬೇಸ್ ನ ಸ್ಟೋರ್ ಮಾಡ್ಲಿಕ್ಕೆ ಒಂದು ಫೈಲ್ ಸ್ಟ್ರಕ್ಚರ್ ನ ಯೂಸ್ ಮಾಡಿರ್ತೇವೆ. ಸಮ್ ಲೇಟರ್ ಪಾಯಿಂಟ್ ಆ ಫೈಲ್ ಸ್ಟ್ರಕ್ಚರ್ ನ ಅಪ್ಡೇಟ್ ಮಾಡಬೇಕಾಗಿರುತ್ತೆ, ಅಥವಾ ಐ ವಾಂಟ್ ಟು ಇಂಪ್ರೂವ್ ದ ಪರ್ಫಾರ್ಮೆನ್ಸ್ ಆಫ್ ಎ ಡಾಟಾ ಬೇಸ್ ಅಥವಾ ರೀಆರ್ಗನೈಸ್ ದ ಡಾಟಾ ಇನ್ ದ ಡಾಟಾ ಬೇಸ್. ಆ ಸಂದರ್ಭದಲ್ಲಿ ನಾವು ಏನ್ ಮಾಡ್ತೇವೆ, ಫಿಸಿಕಲ್ ಸ್ಟೋರೇಜ್ ನ ಚೇಂಜ್ ಮಾಡ್ತೀವಿ ಅಥವಾ ಅದನ್ನ ಅಪ್ಡೇಟ್ ಮಾಡ್ತೇವೆ. ಆ ತರ ಸಂದರ್ಭದಲ್ಲಿ ಯೂಸರ್ ಇಂಟ್ರಾಕ್ಟ್ ಮಾಡ್ತಿರೋ ಡಾಟಾ ಬೇಸ್ಗೆ ಅಪ್ಲಿಕೇಶನ್ಸ್ ಯಾವುದು ಡಿಸ್ಟರ್ಬ್ ಆಗಬಾರ್ದು ಅಥವಾ ಈ ಕಾನ್ಸೆಪ್ಷನಲ್ ಲೆವೆಲ್ ಇರುವಂತಹ ಸ್ಕೀಮಾ ಡಿಸ್ಟರ್ಬ್ ಆಗಬಾರ್ದು. ಸೊ ಅಂತ ಅದಕ್ಕೆ ನಾವೇನಂತ ಕರಿತೇವೆ ಫಿಸಿಕಲ್ ಡಾಟಾ ಇಂಡಿಪೆಂಡೆನ್ಸ್ ಅಂತ ಕರಿತೇವೆ. So as shown in the diagram, there are three levels: external level, conceptual level and internal level. ಇಲ್ಲಿ ನಾವೇನ್ ಮಾಡ್ತೇವೆ, ಇಂಟರ್ನಲ್ ಸ್ಕೀಮಾನ ಚೇಂಜ್ ಮಾಡ್ತೇವೆ. ಅಂದ್ರೆ we change the structure of the data storage, or we may update the database storage also, or we reorganize the storage of a database. So at that moment the upper level schemas will not get disturbed, like conceptual schema or external schema will not get disturbed. So ಇದಕ್ಕೆ ನಾವು ಏನಂತ ಕರಿತೇವೆ ಫಿಸಿಕಲ್ ಡಾಟಾ ಇಂಡಿಪೆಂಡೆನ್ಸ್ ಅಂತ ಕರಿತೇವೆ. So this is about today's session's concepts. Let's take a short assignment test that includes multiple choice questions. Let's begin with assignment 1, test of multiple choice questions. The first question: the description of a database is called. So options are database schema, data model or data state, and none of the above. As I told you, database schema is a description of a database. So answer for this is a database schema. A dash is a displayed schema is a dash. The database schema na display ಮಾಡ್ತೀವಲ್ಲ ಅದಕ್ಕೆ ಏನಂತ ಕರಿತೇವೆ ಅಂತ ಕ್ವಶನ್ ಅರ್ಥ. Schema constructs or schema diagram, a snapshot or instances. So schema construct is the right answer, because schema diagram ಅಂದ್ರೆ ಏನು ಅಂತ, schema pictorial representation, snapshot ಅಂದ್ರೆ number of instance ಅಥವಾ instance or snapshot is both are same. So answer for this is schema construct. Third question: data in a database at a particular moment of a time is called. ಅಂದ್ರೆ ಡಾಟಾಬೇಸ್ ಅಲ್ಲಿ ಅಟ್ ಮೂಮೆಂಟ್ ಅಲ್ಲಿ ಇರುವಂತ ಡಾಟಾಗೆ ಏನಂತ ಕರೀತಾರೆ, ಆ ಟೈಮ್ ಅಲ್ಲಿ ಇರುವಂತ ಡಾಟಾಗೆ ಅಂತ ಕರೀತಾರೆ. Question: options are database state, data model, schema diagram, none of the above. So the data in the database at a particular time is called a database state. So answer for this is database state. Fourth one: database state with a no data is called as what? So database state with a no data is nothing but database is ready but there is no data, so it is a empty state. So answer for this is empty state. Fifth one: database state changes every time when the database is updated, true or false. As I told you, a schema will not get changed frequently, but whereas database state changes frequently whenever you update or delete a data in the database. So ಹಾಗಾಗಿ ಈ ಸ್ಟೇಟ್ಮೆಂಟ್ ಟ್ರೂ ಆಗುತ್ತೆ. Sixth one: which is not a part of levels in a 3 schema architectures. So 3 schema architectures ಅಲ್ಲಿ internal level ಇದೆ, conceptual level ಇದೆ, external levels ಇದೆ. So ಯಾವುದು which is not a part of three level architecture ಅಂತ ಹೇಳಿದ್ರೆ ಈ ಮೂರು ಕೂಡ ಪಾರ್ಟ್ ಆಗಿರೋದ್ರಿಂದ the answer is none of the above. So ಎಲ್ಲ ಮೂರು ಕೂಡ part of a 3 schema architecture. So answer for sixth one is a D, none of the above. Seventh one: the process of transferring a request and result between levels in a 3 schema architecture is called as what? So as I told you, in 3 schema architecture, from external level to conceptual level to physical level, the request will get transferred from one level to another level. It is called as mapping. So answer for this is a mapping. Eighth question: capacity to change the schema at one level of a database system without having to change schema at the next higher level is called what? Data independence, data dependency, data state, or none of the above. So as I told you, data independence is nothing but capacity to change the schema at one level without disturbing other higher levels. So answer for this is data independence. Ninth one:
we can define dash types of data independence. How many types of independence, data independence are there? So answer is 2. So answer for ninth one will be choice 2. Sorry, choice C, that is 2 type of data independences. Then last question, 10th one, capacity to change internal schema without having to change the conceptual schema is called dash independence. So here the capacity to change internal schema ಅಂದ್ರೆ physical schema ನ change ಮಾಡ್ತಾ ಇದೀವಿ without changing an conceptual schema. So ಇದಕ್ಕೆ ನಾವು ಏನಂತ ಕರಿತೇವೆ, physical data independence ಅಂತ ಕರಿತೇವೆ. So answer for 10th one is a physical data independence. This is about a test of that includes multiple choice questions. So thank you so much for watching this session, and thank you one and all.